ಕನ್ನಡ ಜಾಣ ನಮಸ್ಕಾರ. ಮಠ ಕಟ್ಟೋದು ಒಕ್ಕಲಿಗರ ಹೆಸರಲ್ಲಿ, ದುಡ್ಡು ಬೇಕಾದ ಒಕ್ಕಲಿಗರ ಹೆಸರಲ್ಲಿ. ಆದರೆ ಕೆಲಸ ಮಾಡೋದು ಕೋಮುವಾದಿಗಳಿಗೆ ಮೂಗಿನ ನೇರಿಕೆ. ಕೋಮುವಾದಿಗಳು ಹೆಂಗೆ ಹೇಳ್ತಾರೆ, ಮುಸ್ಲಿಂ ದ್ವೇಷ ಮತ್ತು ಇನ್ನೇನೋ ಅದೇ ಹಿಂದುತ್ವ, ಸನಾತನ. ಮಂಡ್ಯ ಅಂದರೆ ಇದುವರೆಗೂ ಇದ್ದಂಥದ್ದು ಸೌಹಾರ್ದತೆ, ಕುವೆಂಪುರ ಮಂತ್ರಮಾಂಗಲ್ಯ, ರೈತ ಸಂಘ, ಅಲ್ಲಿ ಕಾವೇರಿ ವಿಚಾರ, ಕಬ್ಬಿನ ವಿಚಾರ, ಶುಗರ್ ಫ್ಯಾಕ್ಟ್ರಿ, ಈ ಥರ ಎಲ್ಲ ಮಾತಾಡ್ತಿದ್ವಲ್ಲ. ಇನ್ಮೇಲೆ ಅದಲ್ಲ. ಎಲ್ಲ ಇನ್ಮೇಲೆ ಏನಿದ್ರು ಸೂಲಿಬೇಲೆ ಅಂತ ಅಯೋಗ್ಯ ಬಂದು ಸುಳ್ಳಿನ ಭಾಷಣ ಮಾಡೋದು, ಈ ಕೋಮು ಕ್ರಿಮಿಗಳು ಬಂದು ಪ್ರಚೋದನೆ ಮಾಡೋದು, ಇನ್ಯಾರೋ ಅದಕ್ಕೆ ಫಂಡ್ ಮಾಡೋದು, ಆ ಹುಡುಗರನ್ನ ತಲೆ ಕೆಡಿಸೋದು, ಜೈಲ್ಗೆ ಹೋಗಿ ಮಾಡೋದು, ರಕ್ತದ ಕೋಡಿ ಎರ್ಸೋದು, ಕೋಮು ಗಲಭೆಗಳು ಮಾಡೋದು. ಮಂಡ್ಯ ಅಂದರೆ ಕೆರಗೋಡು, ಧ್ವಜದ ಗಲಾಟೆ. ಮಂಡ್ಯ ಅಂದರೆ ಶ್ರೀರಂಗಪಟ್ಟಣದ ಮಸೀದಿ ಕೆಡಬೇಕು ಅನ್ನೋದು. ಮಂಡ್ಯ ಅಂದರೆ ನಾಗಮಂಗಲದ ಗಲಾಟೆ. ಒಟ್ಟಾರೆ ಮಂಡ್ಯ ಅಂದರೆ ಇವತ್ತು ಇನ್ಮೇಲೆ ರೈತರು, ಹಸಿರು ಶಾಲು ಮತ್ತೆಲ್ಲನೂ ಪಕ್ಕಕ್ಕಿಟ್ಟು, ಪಾಪ ರೈತ ಸಂಘದ ಪುಟ್ಟಣ್ಣ ಮಗನೇ ಹೋಗಿ RSS ಕಚೇರಿ ಉದ್ಘಾಟನೆ ಮಾಡಲಿಲ್ವಾ ಕೇಸರಿ ಹಾಕೊಂಡು? ಇನ್ಮೇಲೆ ಹಸಿರು ಶಾಲನ್ನ ಪಕ್ಕಕ್ಕಿಟ್ಟು, ರೈತರನ್ನು ಪಕ್ಕಕ್ಕಿಟ್ಟು ಹುಸಿ ದೇಶಭಕ್ತರನ್ನ ತಯಾರು ಮಾಡುವ ಕಾರ್ಖಾನೆ. ಕೋಮುವಾದಿಗಳನ್ನ, ಇನ್ಯಾರ್ದೋ ಒಂದು ಧರ್ಮೀಯರನ್ನ ಹೊಡಿಲಿಕ್ಕೆ, ಬಳಿಲಿಕ್ಕೆ, ಚೂ ಬಿಡ್ಲಿಕ್ಕೆ ಪ್ರಚೋದನೆಗೊಳಪಡುವ ಒಂದು ತಂಡ ಕಟ್ಟುವ ಎಲ್ಲ ದಾರಿಗಳು ಕಾಣ್ತವೆ. ಏನು ಎತ್ತ ಎಲ್ಲನೂ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಕನ್ನಡ ಜಾಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಿಮಗೆ ಗೊತ್ತಲ್ಲ, ಮಂಡ್ಯದಲ್ಲಿ ಉರಿಗೌಡ, ನಂಜೇಗೌಡ ಅಂತೇಳಿ ಎರಡು ಹುಸಿ ಸುಳ್ಳು ಪಾತ್ರಗಳನ್ನ ಸೃಷ್ಟಿ ಮಾಡಿ ಇವರೇ ಟಿಪ್ಪುವನ್ನು ಕೊಂದ್ರು, ಬ್ರಿಟಿಷರ ಜೊತೆ ಸೇರಿ ಟಿಪ್ಪು ಕೊಂದ್ರು. ಅಂದ್ರೆ ಬ್ರಿಟಿಷರಿಗೆ ಸಪೋರ್ಟ್ ಮಾಡಿದ್ರು ಅಂದ್ರೆ ದೇಶದ್ರೋಹಿಗಳನ್ನರ್ಥ. ಒಕ್ಕಲಿಗರು ದೇಶದ್ರೋಹಿಗಳು ಅಂತೇಳಿ ಒಂದು ಎರಡು ಪಾತ್ರಗಳ ಸೃಷ್ಟಿ ಮಾಡಿದಂಥ ಆ ಅಡ್ಡಂಡನೋ ಹೆಡ್ಡನೋ ಅವನು ಕಾರ್ಯಪ್ಪನ ಕೊನೆಯವ್ರು ಹೇಳ್ತಾನೆ ನನ್ನ ಕಾಲ್ಪನಿಕ ಪಾತ್ರಗಳಂತ ಹೇಳ್ದ. ಅದೊಂದು ನಿರ್ಮಾಣ ಸ್ವಾಮೀಜಿಗಳು ಒಂದು ಸ್ಟೇಟ್ಮೆಂಟ್ ಕೊಟ್ಟು ನಿಂತೋಯ್ತು. ನಾವು ಅಂದ್ಕೊಂಡ್ವಿ ಆರಾಮ್, ಏನೇನು ತೊಂದರೆ ಇಲ್ಲ, ನಿಂತೋಯ್ತು ಅಂತ. ನಮ್ಮ ಕನ್ನಡದ ಒಬ್ರು ಚಿಂತಕರು ಹೇಳಿದ, ನಾನು ಹೇಳೋದಕ್ಕೆ, ಸರ್ ನಿಂತೋಯ್ತಲ್ಲ ಬಿಡಿ ಅಂತ. ಇಲ್ಲೆಲ್ಲ ನೀವು ತಪ್ಪು ತಿಳ್ಕೊಂಡಿದ್ರಿ, ಅದು ನಿಂತಿಲ್ಲ. ಯಾವ ಕಾರಣಕ್ಕೂ ಸುಮ್ಮನೆ ಇರಲ್ಲ ಅವರು. ಏನಾರ ಮಾಡಿ ಕೆಣಕ್ತಾ ಇರ್ತಾರೆ. ಅವ್ರು ಎಂಥದೇ ಬೆಲೆ ತೆತ್ತಾದ್ರೂ ಸರಿ, ಅದು ಕೋಮು ತಾಣವನ್ನ ಮಾಡಲೇಬೇಕು, ಕೋಮುವಾದಿಗಳ ತಾಣವನ್ನ ಕಾಯ್ತಾ ಇದ್ದಾರೆ. ಅದಕ್ಕೆ ನೀವು ಸುಮ್ಮನೆ ನಿಂತೋಯ್ತು ಅಂತ ಅನ್ಕೋಬಿಡಿ, ಅದನ್ನ ಕೆಣಕ್ತಾ ಇರ್ತಾರೆ ನೋಡಿ ಅಂತ ಹೇಳಿದ್ರು. ಅವ್ರ ಮಾತು ಇವತ್ತು 100% ನಿಜ ಅನಿಸ್ತಾ ಇದೆ, ಸತ್ಯ ಅನಿಸ್ತಾ ಇದೆ. ಅದಾದ್ಮೇಲೆ ಕೆರಗೋಡ್ದಾಯ್ತು, ನಾಗಮಂಗಲ ಆಯ್ತು, ಶ್ರೀರಂಗಪಟ್ಟಣದಲ್ಲಿ ಪದೇ ಪದೇ ಕೆಣಕ್ತಾ ಬೆಳ್ತಾ ಇದಾರಲ್ಲಿ. ಈಗ ಹೊಸ ವಿಚಾರ ಏನಪ್ಪಾ ಅಂದ್ರೆ, ಅಲ್ಲಿ ಏನೋ ಶೋಭಾಯಾತ್ರೆ ಅಂತ, ಅಲ್ಲಿ ಬಜರಂಗ ದಳದವರು, ಆಮೇಲೆ ವಿಶ್ವ ಹಿಂದೂ ಪರಿಷತ್ ಅವರು, ಆ ದುರ್ಗಾ ವಾಹಿನಿಯಿಂದ RSS ಒಂದು ಮಹಿಳೆ ಟೀಮ್, ಅದು ಇವರೆಲ್ಲ ಸೇರ್ಕೊಂಡು ಶೋಭಾಯಾತ್ರೆ ಅಂತೆ. ಯಾರ ಪರವಾಗಿ? ರೈತರ ಪರವಾಗಿ? ಕಾವೇರಿ ಪರವಾಗಿ? ಯಾರ ಪರವಾಗಿ? DJ ಸಮೇತ ಶೋಭಾಯಾತ್ರೆ ಅಂತೆ. DJ ಹಾಕೊಂಡು ಕುಣ್ಕೊಂಡು ಕೇಕೆ ಹಾಕೊಂಡು ಶೋಭಾಯಾತ್ರೆ ಅಂತ. ಇದ್ರಲ್ಲಿ ಯಾವ ಭಕ್ತಿ? ಯಾವ ಕಾರಣಕ್ಕೆ? ಅಲ್ಲಿ ಭಾಷಣ ಹೊಡೆಯಕ್ಕೆ ಯಥಾಸ್ಥಿತಿ ಇವನು ಯಾರಪ್ಪ, ಅವನು ಸೂಲಿಬೇಲೆ, ಇವನು ಬರ್ತಾವನೆ ತನ್ನ ಹಸಿ ಸುಳ್ಳು ಭಾಷಣಗಳನ್ನ ಮಾಡ್ಲಿಕ್ಕೆ. ಮತ್ತೆ ಭಾಳ ಅದು ಹೆಂಗಾರ ಅವನು ಬದುಕೊಳ್ಳಿ, ಹಾಳು ಬಿದ್ದೋಗ್ಲಿ, ನನ್ನಂತವನಿಗೆ ಆತಂಕ ಆಗ್ತಾ ಇರೋದು. ಅದಕ್ಕೆ ಬಹಳ ಪ್ರಮುಖವಾದ ಹೆಸರು ಕೇಳಿ ಬರ್ತಾ ಇದೆ, ಸೋಷಿಯಲ್ ಮೀಡಿಯಾದ ಓಡಾಡ್ತಾ ಇದೆ, ಇನ್ವಿಟೇಷನ್ ಹಂಚ್ತಾ ಇದ್ದಾರೆ ಎಲ್ಲ ಕಡೆ. ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಪ್ರಚಾರ ಆಗ್ತಾ ಇದೆ. ಅವರು ಶ್ರೀ 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 ನಿಶ್ಚಲಾನಂದನಾಥ ಸ್ವಾಮೀಜಿಯವರು ಹೇಳಿ, ನಿಶ್ಚಲಾನಂದನಾಥ ಸ್ವಾಮೀಜಿಯವರು. ಈ ಹೆಸರು ಕೇಳಿ ನನಗೆ ಆತಂಕ ಆಗಿದ್ದು. ಯಾಕೆಂದ್ರೆ ಅವರು ಇತ್ತೀಚೆಗೆ ಮಠಾಧಿಪತಿಗಳಾದವರು ವಿಶ್ವ ಒಕ್ಕಲಿಗರ ಪೀಠ ಅಂತ ಬಿಡದಿ ಹತ್ರ ಇದೆಯಲ್ಲ, ಇಲ್ಲಿ ಕೆಂಗೇರಿ ಹತ್ರ ವಿಶ್ವ ಒಕ್ಕಲಿಗರ ಪೀಠ ಅಂತ, ಇದರ ಪೀಠಾಧಿಪತಿಗಳು. ಒಂದು ರೀತಿ ಒಕ್ಕಲಿಗರ ಮಠ ಅದು ಅಲ್ವಾ. ಈ ಸ್ವಾಮೀಜಿಯವರು ಚೀಫ್ ಗೆಸ್ಟ್. ಅದಕ್ಕೆ ಇವ್ರು ಬರ್ತಾ ಇದ್ದಾರೆ, ಇವರು ದಿವ್ಯ ಸಾನ್ನಿಧ್ಯ. ಇದನ್ನ ಕೇಳಿ ನಮ್ಮಂತವ್ರಿಗೆ ಗಾಬರಿ ಆಗೋಯ್ತು. ಏನಪ್ಪ ಹಿಂಗಾಗೋಯ್ತಲ್ಲ, ಅವ್ರೇನು ಯಾರೋ ಅವಿದ್ಯಾವಂತರ, ತಿಳುವಳಿಕೆ ಇಲ್ದರ ಅಲ್ಲ. ಅವರು ಅಪರ ಜಿಲ್ಲಾಧಿಕಾರಿ ಆಗಿದ್ದಂಥವ್ರು, ಮನ್ಮನೆ ಅಧಿಕಾರಿ ಆಗಿದ್ದವರು. ಅಂಥವ್ರು ಮಠಾಧಿಪತಿ ಆದ್ರು ಅಂದ್ರೆ ಅವ್ರ ಸಮಸ್ಯೆ ಗೊತ್ತಿದೆ. ಅದು ನಿಮ್ಮ ಮೊಟ್ಟ ಮೊದಲ ಬಹುದೊಡ್ಡ ಸಾಮಾಜಿಕ ಕಾರ್ಯಕ್ರಮ ಇದೇನಾ? ನಾವು ಅನ್ಕೊಂಡಿದ್ವಿ ಒಕ್ಕಲಿಗರ ಹೆಸರಲ್ಲಿ ಪೀಠ ಕಟ್ಕೊಂಡಾರೆ, ಇವರು ಬಂದಿದ್ದಾರೆ, ಅಟ್ಲೀಸ್ಟ್ ಇವರು ಓದ್ಕೊಂಡಿದ್ದಾರೆ, ಚೆನ್ನಾಗಿ ಅಧಿಕಾರಿಯಾಗಿ ಕೆಲಸ ಮಾಡಿದಂಥವ್ರು, ಸಾಧಕ ಬಾಧಕ ಗೊತ್ತು, ಅದ್ರ ಪರವಾಗಿ ಕೆಲಸ ಮಾಡ್ತಾರೆ. ಸಿಕ್ಕಾಪಟ್ಟೆ ಸಮಸ್ಯೆ ಇದೆ ಮಂಡ್ಯದಲ್ಲಿ. ಇಡೀ ಬಹುಶಃ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹೆಣ್ಣು ಭ್ರೂಣ ಹತ್ಯೆ ನಡೆಯೋದು ಮಂಡ್ಯದಲ್ಲಿ.
ವ್ಯವಸಾಯ ಮಾಡೋರಿಗೆ ಹೆಣ್ಣು ಸಿಗ್ತಾ ಇಲ್ಲ. ಇಂಥ ಸಮಸ್ಯೆ ಇದ್ದಾವೆ. ಇನ್ನೂ ದೊಡ್ಡ ದೊಡ್ಡ ಸಮಸ್ಯೆಗಳಿದ್ದಾವೆ. ಇದ್ರ ಬಗ್ಗೆ ಮಾತಾಡ್ತಾರೆ, ಪಾದಯಾತ್ರೆ ಮಾಡ್ತಾರೆ, ಅಥವಾ ಇನ್ನೇನಾದರೂ ಒಂದು ಕಾರ್ಯಕ್ರಮ ಹಾಕೋತಾರೆ. ನಾವು ಈ ನಿರೀಕ್ಷೆ ಇಟ್ಕೊಂಡಿದ್ವಿ. ಆದರೆ ಏಕಾಏಕಿ ಇವತ್ತು ಅದೇನೋ ಒಂದು ಶೋಭಾಯಾತ್ರೆ ನಿಮ್ಗೆ ಎಷ್ಟು ಅಂದರೆ, ನೀವು ಒಂದು ಕೆಲಸ ಮಾಡಿ ಸ್ವಾಮಿ, ಇದಕ್ಕೆ ಒಕ್ಕಲಿಗರ ಹೆಸರಲ್ಲಿ ಮಠ ಹಾಕ್ಬೇಕು ನಮಗೆ. ಈ ಉಡುಪಿ ಮಠಗಳೇ ಸಾಕಲ್ವಾ? ಅವ್ರು ಸಾಕು, ನೀವುಗಳಲ್ಲಿ ಹಾಕ್ಬೇಕು. ಕರೆಯೋದೆಲ್ಲ ಒಕ್ಕಲಿಗರನ್ನ ದೇಣಿಗೆ ಇಸ್ಕೊಂಡು ಒಕ್ಕಲಿಗರ ಹತ್ರ. ಒಕ್ಕಲಿಗರ ಹುಡುಗರು ಕೋಮುವಾದಿ ಆಗಲಿಕ್ಕೆ, ಜೈಲಿಗೆ ಹೋಗ್ಲಿಕ್ಕೆ, ಪ್ರಚೋದನೆಕಾರಿ ಭಾಷಣ ಮಾಡೋ ವೇದಿಕೆಗಳಿಗೆ ನೀವು ಗೆಸ್ಟ್ ಆಗಿ ಹೋಗೋದು. ಇದ್ಯಾವ ಕರ್ಮ ಇದು? ಅದು ನಿಮ್ಮ ಮಠನೇ ಹಾಕ್ಬೇಕು. ನಾನು ಯಾರಿಗೆ ಕೇಳಿದೆ, ಇಲ್ಲ ಅವರು ಅವ್ರನ್ನ ಕೇಳಿದೆ, ಇನ್ವಿಟೇಷನ್ ಹಾಕ್ಸ್ಬಿಟ್ಟಿದ್ದಾರೆ, ಅವ್ರು ಹೋಗ್ತಾ ಇಲ್ವಂತೆ. ಒಂದ್ಸಲ ಯೋಚನೆ ಮಾಡಿ, ಇಂಥ ಪ್ರಮುಖರನ್ನ ಅವ್ರನ್ನ ಪರ್ಮಿಷನ್ ತಗೊಂಡು ಯಾರಾದರೂ ಇನ್ವಿಟೇಷನ್ ಹಾಕ್ತಾರ? ಇಂಥ ಒಂದು ಕೋಮು ಗಲಭೆ ಸೃಷ್ಟಿ ಮಾಡೋದು ಕಾರ್ಯಕ್ರಮಕ್ಕೆ ಆಹ್ವಾನ ಪತ್ರಿಕೆಯಲ್ಲಿ ನಿಮ್ಮ ಹೆಸರು ಹಾಕ್ತಾರ? ಆಯ್ತು, ಹಾಗಾದ್ರೆ ಬಂದು ಒಂದು ಸಾರ್ವಜನಿಕ ಸ್ಟೇಟ್ಮೆಂಟ್ ಕೊಡಿ. ಇಲ್ಲ, ಯಾರೋ ನನ್ನ ಕೇಳಿದ್ರೆ ಹಾಕಿದ್ದಾರೆ, ನಾನು ಹೋಗಲ್ಲ, ಅವ್ರಿಗೆ ಕಂಪ್ಲೇಂಟ್ ಕೊಡಬೇಕು. ನನ್ನ ಕೇಳಿದ್ರೆ ಹೆಂಗೆ ಹಾಕೋತೀನಿ ಅಂತ ಹೇಳ್ಬಿಟ್ಟು ಒಂದು ಸಾರ್ವಜನಿಕ ಹೇಳಿಕೆನಾರ ಕೊಡಿ. ನಮ್ಗೆ ಯಾಕೆ ಇವ್ರ ಮೇಲೆ ಅನುಮಾನ ಆಗ್ತದೆ ಅಂದ್ರೆ, ಇವರ ಹಿಂದಿನ ಗುರುಗಳಿದ್ರಲ್ಲ, ಚಂದ್ರಶೇಖರನಾಥ ಸ್ವಾಮೀಜಿ ಅವರು ಇದ್ರಲ್ಲ, ಅವರು ಕೊನೆಗಾಲದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಕೆಟ್ಟ ಸ್ಟೇಟ್ಮೆಂಟ್ ಕೊಡ್ತಾರೆ. ಮುಸಲ್ಮಾನರ ಓಟ್ ಹಾಕೋ ಹಕ್ಕನ್ನು ಕಿತ್ಕೊಂಡ್ಬಿಡಿ, ಸರಿ ಆಗತ್ತೆ ಅಂತೇಳಿ ಮಾತಾಡ್ತಾರೆ. ತುಂಬಾ ದೊಡ್ಡ ಟೀಕೆ ಗುರಿಯಾಗೋದ್ರು ಅವರು. ಅವಾಗ ಬಿಡು, ಅವ್ರಿಗೇನೋ 80 ವರ್ಷ ವಯಸ್ಸಾಗಿತ್ತು, ಸ್ವಲ್ಪ ಇದು ಏಜು ಅದು ಇದು ಅನ್ಕೊಂಡು ಸುಮ್ಮನಾದ್ರು. ಇವಾಗ ಅವರ ಮುಂದಿನ ಪೀಠಾಧಿಪತಿಯಾಗಿ ಬಂದು ನೀವಂತ ನಿಶ್ಚಲಾನಂದ ಸ್ವಾಮೀಜಿಯವರೇ, ಇವತ್ತು ನಿಮ್ಮ ಹೆಸರು ಜೋರಾಗಿ ಓಡಾಡ್ತಾ ಇದೆ. ಅದು ಮಂಡ್ಯದಲ್ಲಿ ಎಷ್ಟು ಸಮಸ್ಯೆ ಇದೆ ಮಂಡ್ಯದಲ್ಲಿ ಗೊತ್ತಿಲ್ವಾ? ಅಲ್ಲೇ ಅಪರ ಜಿಲ್ಲಾಧಿಕಾರಿ ಆಗಿದ್ರು ನೀವು. ಎಲ್ಲರಿಗಿಂತ ಚೆನ್ನಾಗಿ ಗೊತ್ತು ಸಂಘ ಪರಿವಾರ, ಈ ಕೋಮುವಾದ ಎಷ್ಟು ಸಮಸ್ಯೆ ಆಗಿದೆ ಅಂತ ಹೇಳ್ಬಿಟ್ಟು. ಇಂಥದಕ್ಕೆ ನೀವು ಹೋಗ್ತೀರಾ? ರೈತರ ಬಗ್ಗೆ ಏನು ಕಾರ್ಯಕ್ರಮ ಹಾಕೊಂಡಿದ್ರಿ ನೀವು? ಇಲ್ಲ. ಇದಕ್ಕೆ ನೀವು ಹೋಗ್ತೀರಾ ಅಂದ್ರೆ ಏನ್ ಹೇಳ್ಬೇಕು? ಯಾಕೆ ಮಂಡ್ಯನ ಪದೇ ಪದೇ ಟಾರ್ಗೆಟ್ ಮಾಡ್ತಾ ಇದ್ದೀರಾ? ಕೊಡಿ ಒಂದು ಸ್ಟೇಟ್ಮೆಂಟು ಪಬ್ಲಿಕ್ ಅಲ್ಲಿ. ಇಲ್ಲ, ನನ್ನ ಕೇಳಿದ ಹಾಕೊಂಡಿದ್ದಾರೆ ಇವರು, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ಬೇಕು. ಯಾವ ಪುರುಷಾರ್ಥಕ್ಕೆ? ಇವರೆಲ್ಲ ಯಾವನೇ ಸೂರಿಬೇಲೆ ಅಂತ ಹೆಡ್ಬಿಡಂಗಿಗಳು ಇವರೆಲ್ಲ ಕತೆ ಹೊಡಿತಾರಲ್ಲ. ಮಂಡ್ಯಕ್ಕೆ ಯಾವ್ದಾರ ಕಾವೇರಿ ವಿಚಾರ ಬಂದಿದ್ರ? ಕಾವೇರಿ ವಿಚಾರದಲ್ಲಿ ಯಾವತ್ತಾದ್ರೂ ರೈತರ ಪರ ನಿಂತ್ಕೊಂಡಿದ್ರ? ರೈತರ ಕಬ್ಬಿಗೆ ಬೆಲೆ ವಿಚಾರದಲ್ಲಿ ಬಂದು ನಿಂತಿದ್ರ? ಅಲ್ಲಿ ಶುಗರ್ ಫ್ಯಾಕ್ಟ್ರಿ ಮುಚ್ಚೋದಾಗ ಬಂದಿದ್ರ? ಏನಾದ್ರು ಚಳವಳಿ ಮಾಡಿದ್ರ? ಕಾರ್ಮಿಕರ ಪರ ಬಂದಿದ್ರ? ಏನೂ ಇಲ್ಲ. ಬೀಜ ಹಾಕೊಂಡು ಕುಡ್ಕೊಂಡು ಯಾರನ್ನ ಪ್ರಚೋದನೆ ಮಾಡ್ಕೊಂಡು ಗಲಾಟೆ ಎಸ್ತದಂತೆ, ಸೂಲಿಬೇಲೆ ಅಂತೆ. ಹೆಂಗ್ರಿ ಮಂಡ್ಯ ಸ್ಥಳಕ್ಕೆ ಬಿಟ್ಕೋತಾರೆ? ಯಾಕೆ ಇವ್ರಿಗೆ ಮಂಡ್ಯ ಮೇಲೆ ಅಷ್ಟೊಂದು ಸಿಕ್ತು ಅಂದ್ರೆ, ಇವತ್ತು ಕುವೆಂಪು ಮಲೆನಾಡಲ್ಲಿ ಹುಟ್ಟಿರ್ಬೋದು, ಕುವೆಂಪು ಆಶಯಗಳನ್ನ ಅಪ್ಪಿಕೊಂಡು ಬೆಳೆಸಿದ್ದು ಮಂಡ್ಯ ಜಿಲ್ಲೆ. ಅವರ ಸಾವಿರಾರು ಮಂತ್ರ ಮಾಂಗಲ್ಯ ಆಗಿದ್ದು ಮಂಡ್ಯ ಜಿಲ್ಲೆಯಲ್ಲಿ. ಇವತ್ತಿಗೂ ಒಂದು ಸೌಹಾರ್ದತೆ ಮಂಡ್ಯದಲ್ಲಿದೆ. ಇವತ್ತಿಗೂ ಸಹ ಅನ್ಯಾಯ ಕಂಡ್ರೆ ತಿರುಗಿ ಬೀಳೋ ಗುಣ ಇದೆ ಅಲ್ಲಿ. ಕಾರ್ಮಿಕರ ಪರವಾಗಿ, ರೈತರ ಪರವಾಗಿ, ಮಹಿಳೆಯರ ಪರವಾಗಿ ದೊಡ್ಡ ಚಳವಳಿಗಳು ನಡೆಯುತ್ತಲ್ಲಿ. ಅಂತ ಸೌಹಾರ್ದತೆ ಇರೋಂಥ ನಾಡನ್ನ, ಆ ಒಂದು ಜಿಲ್ಲೆಯನ್ನ ಏನಾದರೂ ಮಾಡಿ ಕೋಮು ದ್ವೇಷದ ಜಿಲ್ಲೆಯಾಗಿ ಮಾಡಬೇಕು ಅಂತ ಸತತ ಪ್ರಯತ್ನ ಮಾಡ್ತಾವ್ರೆ. ಆ ಕಾರಣಕ್ಕೆ ಇವತ್ತು ನಿಶ್ಚಲಾನಂದ ಸ್ವಾಮೀಜಿಯವರೇ, ನೀವು ಹೋಗ್ತೀರಾ ಅಂದ್ರೆ ಯಾಕೆ ಬೇಕು? ಅದನ್ನ ನಾನು ಹೇಳಿ, ನೀವು ಹೋಗೋದಾದ್ರೆ ನೇರವಾಗಿ ನೀವುಗಳೆಲ್ಲ ಹೋಗ್ಬಿಡಿ. ತೆಗಿ, ಒಕ್ಕಲಿಗರ ಹೆಸರು ಮಠ ಮಾಡ್ಬೇಡಿ. ನೀವು ಒಕ್ಕಲಿಗರ ಹೆಸರು ಮಠ ಮಾಡಬೇಡಿ, ಹೋಗ್ಬಿಡಿ. ನಿಮ್ಗೆ ಐಷಾರಾಮಿ ಮಠ ಕಟ್ಕೊಡ್ತಾರಲ್ಲ ಬೇಕಾದ್ರೆ. ನೋಡಿದೀವಿ, ಇವನು ಋಷಿಕುಮಾರ್ ಸ್ವಾಮಿ ಅಂತ ಕಥೆ ಏನಾಯ್ತು ಅಂತ ಹೇಳ್ಬಿಟ್ಟು. ಅವನು ಯಾರು ಹೆಡ್ಬಿಡಂಗಿ? ನೀವು ವಿದ್ಯಾವಂತರು, ತಿಳುವಳಿಕೆಯರು, ನಿಮ್ಮ ಹೆಸರು ಹಿಂಗೆ ಓಡಾಡ್ತಾ ಇದೆ ಅಂದ್ರೆ ಏನರ್ಥ? ಕೆಲವರೆಲ್ಲ ಹೋಗಲ್ವ ಅಂತಾರೆ, ಗೊತ್ತಿಲ್ದಲ್ಲ ಹಾಕ್ಯಾರ. ಹೆಂಗ್ರಿ ಗೊತ್ತಿಲ್ದಲ್ಲ ಹಾಕ್ಬಿಡ್ತಾರ? ಗುರುಗಳೇ ದಯವಿಟ್ಟು ಹೇಳಿ, ಹೆಂಗೆ ಹಾಕ್ಬಿಡ್ತಾರೆ ಗೊತ್ತಿಲ್ದಾನೆ? ನಿಮ್ಮ ಪರ್ಮಿಷನ್ ಹಾಕ್ಬಿಡ್ತಾರಾ? ಬೇಕಾಬಿಟ್ಟು ಇನ್ವಿಟೇಷನ್ ಪ್ರಿಂಟ್ ಮಾಡ್ಕೊಂಡ್ಬಿಡ್ತಾರಾ? ಇಲ್ಲ, ಸಾರ್ವಜನಿಕರು ಬಂದು ಹೇಳಿ, ನನ್ನ ಪರ್ಮಿಷನ್ ಇಲ್ದಲ್ಲಿ ಹಾಕೊಂಡಿದ್ದಾರೆ, ನಾನು ಹೋಗ್ತಾ ಇಲ್ಲ, ಸೌಹಾರ್ದತೆ ಕೆಲಸದಲ್ಲ, ನಮ್ಮ ಮಕ್ಕಳನ್ನ ತಗೊಂಡ ನಾನು ಕೋಮು ತಳ್ಳಲ್ಲ, ನಾನು ಸ್ಟೇಟ್ಮೆಂಟ್ ಕೊಡಿ ನೋಡೋಣ. ಇದಿಲ್ಲ ಅಂದ್ರೆ ಇದು ಮತ್ತೆ ಹೇಳಿ, ನಿಮ್ಮ ಹಿಂದಿನ ಗುರುಗಳು ಕೊಟ್ರಲ್ಲ ಒಂದು ಸ್ಟೇಟ್ಮೆಂಟು, ಆ ಕಾರಣಕ್ಕೆ ನೀವು ಹೋಗ್ಬೋದು. ಏನೋ ಒಂದು ಸಣ್ಣ ಅನುಮಾನ. ದಯವಿಟ್ಟು ಒಕ್ಕಲ್ತನದ ಹೆಸರಲ್ಲಿ ಮಠ ಕಟ್ಕೊಂಡು ಈ ತರ ಕೋಮು ಪ್ರಚೋದನೆಗೆ ಕೊಡಬೇಡಿ. ಅಂಥದ್ದು ಏನಿದೆ ದೊಡ್ಡದು? ಇಂಥ ಯಾವನ 3ನೇ ದರ್ಜೆಯ ಥರ್ಡ್ ಕ್ಲಾಸ್ಗಳೆಲ್ಲ ಕರೆಯೋ ಕಾರ್ಯಕ್ರಮ ನೀವು ಹೋಗ್ಬೇಕಾ? ಅದಕ್ಕಿಂತ ಬೇಕಾದಷ್ಟು ಕೆಲಸ ಮಾಡೋದಿದೆ. ದಯವಿಟ್ಟು ಬನ್ನಿ, ಜನಗಳ ಹತ್ರಕ್ಕೆ ಬನ್ನಿ, ಆ ಸಮಸ್ಯೆ ಆಲಿಸಿ. ಸಿಕ್ಕಾಪಟ್ಟೆ ಇದ್ದಾವೆ. ದೊಡ್ಡವರಂತೂ ಬಿಡಿ, ಅವ್ರು ಬರಲ್ಲ, ಅವ್ರು ಸ್ವಲ್ಪ ಇಂಟರ್ನ್ಯಾಷನಲ್ ಲೆವೆಲ್ ಇದ್ದಾರೆ. ನೀವಾದ್ರೂ ಬನ್ನಿ, ಜನಗಳ ಹತ್ರ ಬನ್ನಿ, ಕಷ್ಟ ಸುಖ ಕೇಳಿ, ಜನ ಬೆಂಬಲಿಸ್ತಾರೆ.
ಎಲ್ಲ ಥರನೂ ಸಪೋರ್ಟ್ ಮಾಡ್ತಾರೆ. ಅದು ಬಿಟ್ಬಿಟ್ಟು ಈ ಕೋಮು ಅದಕ್ಕೆ ಪ್ರಚೋದನೆ ಕೊಡುವ ಸೂಲಿಬೇಲೆ ಅಂತ ಅಯೋಗ್ಯನ ಜೊತೆ ಕೂತ್ಕೊಳ್ಳುವಂಥ ದುರ್ಗತಿ ಬೇಡ. ಒಕ್ಕಲಿಗರ ಸ್ವಾಮೀಜಿಯವರಿಗೆ ಸೂಲಿಬೇಲೆ ಅಂತ ನೀಚಾತಿ ನೀಚನ ಪಕ್ಕ ಕೂತ್ಕೊಳ್ಳುವಂಥ ಅಂಥ ಕೆಟ್ಟ ಪರಿಸ್ಥಿತಿ ಬೇಡ. ಆ ಥರನೇ ಇಲ್ಲ, ನಾವು ಇರೋದೇ ಹಂಗೆ ಅಂದರೆ ನೀವು ನಮ್ಮಂಥವ್ರಿಗೆ ಬೇಡ, ಒಕ್ಕಲಿಗರಿಗೆ ಬೇಡ, ಹೋಗಿ ನೀವು, ತೊಂದರೆ ಇಲ್ಲ. ಕರ್ನಾಟಕನ ಬೈರೋನೇ ಕಾಪಾಡಬೇಕು. ನಮಸ್ಕಾರ.